ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್. ಕನ್ನಡದಲ್ಲಿ ಅಪವರ್ತನ ಮತ್ತು ಅಪವರ್ತ್ಯಗಳು ಅಂತ ಕರಿತೀವಿ. ಅಪವರ್ತನಗಳು ಮತ್ತು ಅಪವರ್ತ್ಯಗಳು. ಅಪವರ್ತ್ಯ ಅಂತಲೂ ಹೇಳ್ತೀವಿ ಅಥವಾ ಗುಣಕ ಅಂತ ಕೂಡ ಹೇಳ್ತೀವಿ. ಎರಡು ಒಂದೇ. ಅಪವರ್ತ್ಯ ಅಂದ್ರೂ ಒಂದೇ, ಗುಣಕ ಅಂದ್ರೂ ಒಂದೇ. ಅದಕ್ಕೂ ಮುಂಚೆ ನಾನು ಲಾಸ್ಟ್ ಕ್ಲಾಸಲ್ಲಿ ಸೆಟ್ ಆಫ್ ಸೊಲ್ಯೂಷನ್ಸು ಒಂದೇ ಕ್ವಶನ್ಗೆ ಬೇರೆ ಬೇರೆ ಸೆಟ್ ಆಫ್ ಸೊಲ್ಯೂಷನ್ಸ್ ಬರಬಹುದು ಅಂತ ನಾನು ನಿಮಗೆ ಹೇಳಿದ್ದೆ. ಆ ರೀತಿ ಒಂದು ಕ್ವಶನ್ನು, ಒಂದು ಸೆಟ್ ನಾನು ನಿಮಗೆ ಹೇಳಿದ್ದೀನಿ, ಇನ್ನೊಂದು ಸೆಟ್ ಯಾವುದು ಅಂತ ಹೇಳ್ತೀನಿ. ಆ ರೀತಿ ಒಂದು ಕ್ವಶನ್ ಯಾವುದಾಗಿತ್ತು ಅಂತಂದರೆ AB × 5 = CAB. ಈ ಕ್ವಶನ್ ಲಾಸ್ಟ್ ಕ್ಲಾಸಲ್ಲಿ ಇದಕ್ಕೆ ಏನು ಸೊಲ್ಯೂಷನ್ ಹೇಳಿದ್ದೀನಿ ಅಂತಂದರೆ A = 2, B = 5, C = 1. A ನೋಡಿ B = 5 ಆದಾಗ ಇಫ್ ಇಟ್ ಈಸ್ 5, 5 5s are 25, ಕ್ಯಾರಿ 2. A = 2 ಆಯಿತು ಅಂತಂದರೆ 5 2s are 10, 10 + 2 12, 125. ಸೊ A ವ್ಯಾಲ್ಯೂ 2 ಇರಬೇಕು, B ವ್ಯಾಲ್ಯೂ 5 ಇರಬೇಕು, C ವ್ಯಾಲ್ಯೂ 1 ಇರಬೇಕು. ಇದು ಒಂದು ಸೆಟ್ ಆಫ್ ಸೊಲ್ಯೂಷನ್. ಇದು ಒಂದು ಸೆಟ್. ಸೇಮ್ ಇದೇ ಕ್ವಶನ್ಗೆ AB × 5 CAB, ಇದೇ ಕ್ವಶನ್ಗೆ ನಾವು ಬೇರೆ ಸೆಟ್ ಆಫ್ ಸೊಲ್ಯೂಷನ್ ಕೂಡ ಹುಡುಕಬಹುದು. ಸಪೋಸ್ B = 0. ಇಫ್ B is 0, then 5 zeros are 0. ಇಲ್ಲಿ 0 ಆಯಿತು. ಇಲ್ಲಿ 0 ಆದರೆ A ವ್ಯಾಲ್ಯೂ ಏನು ಬರ್ಬೋದು? A ಸಪೋಸ್ 1 ಆಯಿತು ಅಂದರೆ 5 1s are 5 ಆಗುತ್ತೆ. ಬಟ್ C ಪ್ಲೇಸಲ್ಲಿ ಏನು ಉಳಿಲಿಲ್ಲ, ಅದು ಒಂದು 2 ಡಿಜಿಟ್ ನಂಬರ್ ಆಯಿತು. ನಮಗೆ ಆ್ಯಕ್ಚುಲಿ 3 ಡಿಜಿಟ್ ನಂಬರ್ ಬೇಕು. 2 ತಗೊಂಡ್ರೆ 5 2s are 10 ಆಗುತ್ತೆ. ಬಟ್ A 2 ತಗೊಂಡಿರೋದ್ರಿಂದ ಈ 10s ಪ್ಲೇಸಲ್ಲಿ 2 ಬರಬೇಕು, ಬಟ್ 0 ಬರುತ್ತೆ 2 ತಗೊಂಡ್ರೆ. 3 ತಗೊಂಡ್ರೆ 5 3s are 15 ಆಗುತ್ತೆ, ಇಲ್ಲಿ 3 ಇದೆ, ಇಲ್ಲಿ 5 ಬಂತು. 4 ತಗೊಂಡ್ರೆ 5 4s are 20 ಆಗುತ್ತೆ, ಈಗಲೂ ಕೂಡ ಆಗಲ್ಲ. ಸಪೋಸ್ ಇದೇನಾದರೂ 5 ಆಯಿತು ಅಂತಂದರೆ 5 5s are 25. ನೋಡಿ A 5 ತಗೊಂಡಿದ್ದೀವಿ, ಇಲ್ಲೂ ಕೂಡ 5 ಬಂತು. ಸೊ B0 B0, A5 A5, C2. ಸೊ ಇನ್ನೊಂದು ಸೆಟ್ ಆಫ್ ಸೊಲ್ಯೂಷನ್ ಸೇಮ್ ಕ್ವಶನ್ ಏನೇ, ಆದರೆ ಒಂದು ಸೆಟ್ ಯಾವುದಿದೆ ಅಂತಂದರೆ 2 5 1 ಅಂತ ಇದ್ದರೆ, ಇನ್ನೊಂದು ಸೆಟ್ A = 5, B = 0, C = 2. ಇದು ಮತ್ತೊಂದು ಸೆಟ್ ಆಫ್ ಸೊಲ್ಯೂಷನ್ ಸೇಮ್ ಕ್ವಶನ್ಗೆ. ಇಲ್ಲಿ ಕ್ವಶನ್ ಯಾವ ರೀತಿ ಇರುತ್ತೆ ಅಂತಂದರೆ, ಆ್ಯಕ್ಚುಯಲ್ ಕ್ವಶನ್ ಯಾವ ರೀತಿ ಇರುತ್ತೆ ಅಂತಂದರೆ 25 × 5, 25 5s are 125. ಇಲ್ಲೇನು ರೂಲ್ಸ್ ಹೇಳಿದರೆ ಅದೇ ರೂಲ್ನ ಇಲ್ಲಿ ಒಬೆ ಮಾಡ್ತದೆ. ಇಲ್ಲಿ ಏನು ರೂಲ್ ಇದೆ? ಇಲ್ಲಿ 1s ಪ್ಲೇಸಲ್ಲಿ ಸೇಮ್ ಇರಬೇಕು, 10s ಪ್ಲೇಸಲ್ಲಿ ಸೇಮ್ ಇರಬೇಕು. ನೋಡಿ 1s ಪ್ಲೇಸಲ್ಲಿ ಸೇಮ್ ಡಿಜಿಟ್, 10s ಪ್ಲೇಸಲ್ಲಿ ಸೇಮ್ ಡಿಜಿಟ್. ಇಲ್ಲಿಗೆ ಬನ್ನಿ. ಇಲ್ಲಿ ಆ್ಯಕ್ಚುಯಲ್ ಕ್ವಶನ್ ಯಾವ ರೀತಿ ಇರುತ್ತೆ ಅಂದರೆ 50 × 5 250. ಇಲ್ಲೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ. 1s ಪ್ಲೇಸಲ್ಲಿ ಸೇಮ್ ಡಿಜಿಟ್ ಇರಬೇಕು, 10s ಪ್ಲೇಸಲ್ಲಿ ಸೇಮ್ ಡಿಜಿಟ್ ಇರಬೇಕು. ಸೊ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಸೊ ಒಂದೇ ಕ್ವಶನ್ಗೆ ಎರಡು ಸೆಟ್ ಆಫ್ ಸೊಲ್ಯೂಷನ್ಸ್ ನಮಗೆ ಸಿಕ್ತು. ಸೊ ಆ ರೀತಿ ಒಂದು ಕ್ವಶನ್ ಇರುತ್ತೆ ಅಂತ ಹೇಳಿದ್ದೆ, ಬಟ್ ಕ್ವಶನ್ ಸಿಕ್ಕಿರಲಿಲ್ಲ. ಸೊ ಇದು ಆ ರೀತಿಯ ಒಂದು ಕ್ವಶನ್. ಈಗ ನಾವೇನು ಮಾಡೋಣ ಅಂತಂದ್ರೆ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್, ಅಪವರ್ತನ ಮತ್ತು ಅಪವರ್ತ್ಯಗಳು. ಒಂದೇ ನಿಮಿಷ.
ರೈಟ್. ಹಾಗಾದ್ರೆ ಫ್ಯಾಕ್ಟರ್ ಅಂದ್ರೆ ಏನು, ಮಲ್ಟಿಪಲ್ ಅಂದ್ರೆ ಏನು ಡಿಫ್ರೆನ್ಸ್? ಯಾವುದಾದ್ರೂ ಒಂದು ನಂಬರ್ ಇದೆ ಅಂತಂದ್ರೆ ಆ ಕೊಟ್ಟಿರ್ತಕ್ಕಂಥ ನಂಬರನ್ನ ಯಾವೆಲ್ಲ ನಂಬರ್ಗಳು ಡಿವೈಡ್ ಮಾಡುತ್ತೋ ಆ ಡಿವೈಡ್ ಮಾಡ್ತಕ್ಕಂಥ ನಂಬರ್ಗಳನ್ನ ನಾವು ಕೊಟ್ಟಿರ್ತಕ್ಕಂಥ ನಂಬರನ್ನ ಫ್ಯಾಕ್ಟರ್ಸ್ ಅಂತ ಕರೀತೀವಿ. ಸೊ ಒಂದು ನಂಬರ್ ಇದೆ ಅಂತ ಅನ್ಕೊಳ್ರಿ, ಈ ನಂಬರ್ನ ಡಿವೈಡ್ ಮಾಡ್ತಕ್ಕಂಥ ನಂಬರ್ಸ್ಗಳು ಅವುಗಳನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಅಪವರ್ತನ. ಇಲ್ಲ, ಒಂದು ನಂಬರ್ ಕೊಟ್ಟಿದ್ದಾರೆ, ಈ ನಂಬರು ಯಾವ ನಂಬರ್ಗಳನ್ನ ಡಿವೈಡ್ ಮಾಡುತ್ತೆ, ಇದೇ ನಂಬರ್ ಡಿವೈಡ್ ಮಾಡ್ತಿರ್ಬೇಕು, ಕೊಟ್ಟಿರ್ತಕ್ಕಂಥ ನಂಬರ್ ಡಿವೈಡ್ ಮಾಡ್ತಿರ್ಬೇಕು, ಆ ನಂಬರ್ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಲ್ಟಿಪಲ್ಸ್ ಅಂತ ಕರಿತೀವಿ, ಅಪವರ್ತ್ಯಗಳು ಅಥವಾ ಗುಣಕಗಳು ಅಂತ. ಫಾರ್ ಎಕ್ಸಾಂಪಲ್ 4 ಇದೆ ಅಂತ ಅನ್ಕೊಳ್ರಿ, ಇದರ ಫ್ಯಾಕ್ಟರ್ಸ್ನ ಬರೀರಿ ಅಂತಂದ್ರೆ 4ನ ಫ್ಯಾಕ್ಟರ್ಸ್ನ ಬರೀರಿ ಅಂತಂದ್ರೆ 4ನ ಈ ನಂಬರ್ನ ಯಾವ್ಯಾವ ನಂಬರ್ಸ್ಗಳು ಡಿವೈಡ್ ಮಾಡ್ತವೆ, ಯಾವ್ಯಾವ ನಂಬರ್ ಡಿವೈಡ್ ಮಾಡ್ತವೆ? 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 4 ಡಿವೈಡ್ ಮಾಡುತ್ತೆ. ಸೊ ಇದರಿಂದ ನಾವೇನು ಹೇಳ್ಬೋದು? ದೀಸ್ 3 ಆರ್ ಫ್ಯಾಕ್ಟರ್ಸ್ ಆಫ್ 4. ಹಾಗಾದ್ರೆ 4ನ ಮಲ್ಟಿಪಲ್ಸ್ ಯಾವುವು ಅಂತಂದ್ರೆ 4 ಯಾವ್ಯಾವ ನಂಬರ್ನ ಡಿವೈಡ್ ಮಾಡುತ್ತದೆ? 4 ಯಾವುದನ್ನ ಡಿವೈಡ್ ಮಾಡುತ್ತೆ? 4 ಅನ್ನ ಡಿವೈಡ್ ಮಾಡುತ್ತೆ, 8 ಅನ್ನ ಡಿವೈಡ್ ಮಾಡುತ್ತೆ, 12, 16, 20 ಆ್ಯಂಡ್ ಸೋ ಆನ್. ಇನ್ನೂ ಎಷ್ಟೋ ನಂಬರ್ಗಳನ್ನ ಡಿವೈಡ್ ಮಾಡುತ್ತೆ 4. ಈ ಎಲ್ಲ ನಂಬರ್ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಲ್ಟಿಪಲ್ಸ್ ಆಫ್ 4 ಅಂತ ಕರಿತೀವಿ. ದೇ ಆರ್ ಮಲ್ಟಿಪಲ್ಸ್ ಆಫ್ 4. ದೀಸ್ 3 ಆರ್ ಫ್ಯಾಕ್ಟರ್ಸ್ ಆಫ್ 4. ಇನ್ನೊಂದು ತಗೊಳ್ರಿ 6. ಇದು 6 ಅನ್ನ ಯಾವ್ಯಾವ ನಂಬರ್ಗಳು ಡಿವೈಡ್ ಮಾಡ್ತವೆ? 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, 3 ಡಿವೈಡ್ ಮಾಡುತ್ತೆ, 6 ಡಿವೈಡ್ ಮಾಡುತ್ತೆ. ಇಷ್ಟು ನಂಬರ್ಗಳು ಈ 6 ಅನ್ನ ಡಿವೈಡ್ ಮಾಡ್ತವೆ. ಸೊ ಫ್ಯಾಕ್ಟರ್ಸ್ ಆಫ್ 6 ಅಂತಂದ್ರೆ 1, 2, 3, 6. ಎಷ್ಟು ಫ್ಯಾಕ್ಟರ್ಸ್ ಇದೆ? 6 ಹ್ಯಾಸ್ 4 ಫ್ಯಾಕ್ಟರ್ಸ್. ಹಾಗಾದ್ರೆ ಮಲ್ಟಿಪಲ್ಸ್ ಆಫ್ 6 ಅಂತಂದ್ರೆ ಇಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್. 6, 12, 18, 24 ಆ್ಯಂಡ್ ಸೋ ಆನ್. ಸೊ ಇವೆರಡರಿಂದ ನಾವೇನ ಕನ್ಕ್ಲೂಡ್ ಮಾಡ್ಬೋದು ಅಂತಂದ್ರೆ ಫಾರ್ ಎನಿ ನಂಬರ್ ದೇರ್ ವಿಲ್ ಬಿ ಫೈನೈಟ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಯಾವುದೇ ಒಂದು ನಂಬರ್ ಇದ್ರೆ ಆ ನಂಬರ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಅಂತಂದ್ರೆ ಯಾವಾಗ್ಲೂ ಫೈನೈಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ. ಹಾಗಾದ್ರೆ ಮಲ್ಟಿಪಲ್ಸ್ ಎಷ್ಟಿರುತ್ತೆ ಅಂತಂದ್ರೆ ದೇರ್ ವಿಲ್ ಬಿ ಇನ್ಫೈನೈಟ್ ನಂಬರ್ ಆಫ್ ಮಲ್ಟಿಪಲ್ಸ್. ಮಲ್ಟಿಪಲ್ಸ್ ಅಂತಂದ್ರೆ ನಾರ್ಮಲ್ ಆಗಿ ನಾವು ಟೇಬಲ್ಸ್ ಅಂತ ಏನು ಹೇಳ್ತೀವಲ್ಲ ಅವೇ ಆಕ್ಚುಲಿ. ಆದ್ರೆ ಟೇಬಲ್ಸ್ ಅಲ್ಲಿ ನಾವು 10ಗೆ ಕ್ಲೋಸ್ ಮಾಡಿಬಿಡ್ತೀವಿ, ಆದ್ರೆ ಇಲ್ಲಿ ಮಲ್ಟಿಪಲ್ಸ್ ಅಂತ ಬಂದಾಗ ಅಲ್ಲಿ ಎಂಡ್ ಇರಲ್ಲ, ಎಂಡ್ಲೆಸ್ ಆಗಿ ಹಿಂಗೆ ಹೋಗ್ತಾನೆ ಇರ್ತದೆ. ಸೊ ಮಲ್ಟಿಪಲ್ಸ್ಗೆ ಎಂಡ್ ಇರಲ್ಲ, ಅದರ ಫ್ಯಾಕ್ಟರ್ಸ್ಗೆ ನೀವು ಎಂಥ ದೊಡ್ಡ ನಂಬರ್ ಆದ್ರೂ ತಗೊಳ್ರಿ, ಅದಕ್ಕೆ ಫ್ಯಾಕ್ಟರ್ಸ್ ಏನಿರುತ್ತಲ್ಲ ಅದು ಫೈನೈಟ್ ನಂಬರ್ ಅಲ್ಲಿ ಇರುತ್ತೆ. ಸೊ ಇದೊಂದು ಬೇಸಿಕ್ ನೇಚರ್. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡೋದೇನೆಂದ್ರೆ ಯಾವುದೇ ಒಂದು ನಂಬರ್ಗೆ ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಇರ್ತದೆ. ಒಂದಕ್ಕೆ ಬಿಟ್ರೆ ಇದಕ್ಕೆ ಒಂದೇ ಒಂದು ಫ್ಯಾಕ್ಟರ್ ಇರೋದು, 1ಗೆ 1 ಮಾತ್ರ ಫ್ಯಾಕ್ಟರ್ ಇರೋದು. ಅದು ಬಿಟ್ರೆ ಯಾವುದೇ ನಂಬರ್ ತಗೊಳ್ಳಿ ಅದಕ್ಕೆ ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಇರುತ್ತೆ. ಯಾವುದದು ಅಟ್ಲೀಸ್ಟ್ 2 ಅಂತಂದ್ರೆ 1 ಆ್ಯಂಡ್ ಇಟ್ ಸೆಲ್ಫ್. ಒಂದು ಯಾವುದೇ ನಂಬರ್ ತಗೊಂಡ್ರು ಕೂಡ ಒಂದು ಫ್ಯಾಕ್ಟರೇ. ಆಮೇಲೆ ಇನ್ನೊಂದು ಫ್ಯಾಕ್ಟರ್ ಯಾವ್ದಾಗಿರುತ್ತೆ ಅಂದ್ರೆ ಇಟ್ ಸೆಲ್ಫ್. ನೀವು ಯಾವ ನಂಬರ್ ತಗೊಂಡಿರ್ತೀರೋ ಅದೇ ನಂಬರು ಆ ನಂಬರಿನ ಫ್ಯಾಕ್ಟರ್ ಆಗಿರ್ತದೆ. ಸೊ ಅಟ್ಲೀಸ್ಟ್ 2 ಅಂತೂ ಸಿಗ್ತವೆ. ನಡುವೆ ಫ್ಯಾಕ್ಟರ್ಸ್ಗಳು ಸಿಗಬಹುದು, ಸಿಗದೆ ಇರಬಹುದು. ನಡುವೆ ಯಾವುದಾದ್ರೂ ಫ್ಯಾಕ್ಟರ್ಸ್ ಸಿಕ್ಕರೆ ಆ ನಂಬರನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ನಡುವೆ ಯಾವುದೇ ಫ್ಯಾಕ್ಟರ್ ಸಿಗ್ಲಿಲ್ಲ, 1 ಮತ್ತು ಇಟ್ ಸೆಲ್ಫ್ ಬಿಟ್ರೆ ಬೇರೆ ಯಾವುದೇ ಫ್ಯಾಕ್ಟರ್ ಸಿಗ್ಲಿಲ್ಲ ಅಂತಂದ್ರೆ ಆ ನಂಬರನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆ ಮತ್ತು ವಿಭಾಜ್ಯ ಸಂಖ್ಯೆ ಅಂತ. ಸೊ ಸ್ಮಾಲೆಸ್ಟ್ ಫ್ಯಾಕ್ಟರ್ ಯಾವುದೇ ನಂಬರ್ ತಗೊಂಡ್ರೆ ಸ್ಮಾಲೆಸ್ಟ್ ಫ್ಯಾಕ್ಟರ್ ಯಾವಾಗಲೂ ಯಾವುದಾಗಿರುತ್ತೆ ಅಂತಂದ್ರೆ 1 ಆಗಿರ್ತದೆ. 1 ವಿಲ್ ಬಿ ದ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಫ್ ಎನಿ ನಂಬರ್. ಹಾಗಾದ್ರೆ ಲಾರ್ಜೆಸ್ಟ್ ಫ್ಯಾಕ್ಟರ್ ಯಾವುದು? ಇಟ್ ಸೆಲ್ಫ್. ನೀವು ಯಾವ ನಂಬರ್ ತಗೊಂಡಿರ್ತೀರೋ ಅದೇ ನಂಬರ್ ಲಾರ್ಜೆಸ್ಟ್ ಫ್ಯಾಕ್ಟರ್ ಆಗಿರುತ್ತೆ. ಇನ್ನು ಮಲ್ಟಿಪಲ್ಸಿಗೆ ಬಂದಾಗ ಸ್ಮಾಲೆಸ್ಟ್ ಮಲ್ಟಿಪಲ್ ಯಾವುದಾಗಿರುತ್ತೆ ಅಂತಂದ್ರೆ ಇಟ್ ಸೆಲ್ಫ್ ಆಗಿರ್ತದೆ. 4 ಅಂತಂದ್ರೆ ಮಲ್ಟಿಪಲ್ಸ್ ಶುರುವಾಗದೆ 4 ಇಂದ, 6 ಅಂದ್ರೆ ಮಲ್ಟಿಪಲ್ಸ್ ಶುರುವಾಗದೆ 6 ಇಂದ ಆ್ಯಂಡ್ ಸೋ ಆನ್. ಈ ರೀತಿ 10 ಅಂತ ತಗೊಂಡ್ರೆ ಮಲ್ಟಿಪಲ್ಸ್ 10 ಇಂದಾನೇ ಶುರು ಆಗುತ್ತೆ. ಅಂದ್ರೆ ಸ್ಮಾಲೆಸ್ಟ್ ಮಲ್ಟಿಪಲ್ಲೇ ಆ ನಂಬರ್ ಕೊಟ್ಟಿರ್ತಕ್ಕಂಥ ನಂಬರ್. ಇನ್ನು ಉಳಿದಂತೆ ಎಲ್ಲಾ ಮಲ್ಟಿಪಲ್ಸ್ಗಳು ಅದಕ್ಕಿಂತ ಜಾಸ್ತಿ ಇರ್ತದೆ ಹೊರತು ಕಡಿಮೆ ಯಾವತ್ತೂ ಬರಲ್ಲ. ಮತ್ತೆ ಲಾರ್ಜೆಸ್ಟ್ ಮಲ್ಟಿಪಲ್ ಯಾವುದು ಅಂತಂದ್ರೆ ಲಾರ್ಜೆಸ್ಟ್ ಮಲ್ಟಿಪಲ್ ಯಾವುದೇ ಕಾರಣಕ್ಕೂ ಸಿಗಲ್ಲ, ಹುಡುಕಕ್ಕಾಗೋದಿಲ್ಲ. ಯಾಕಂದ್ರೆ ಇನ್ಫೈನೈಟ್ ನಂಬರ್ ಅಲ್ಲಿ ಇರುತ್ತೆ. ಹಾಗಾಗಿ ಲಾರ್ಜೆಸ್ಟ್ ಮಲ್ಟಿಪಲ್ ನ ಹುಡುಕಕ್ಕಾಗೋದಿಲ್ಲ, ಸ್ಮಾಲೆಸ್ಟ್ ಮಾತ್ರ ನಾವು ಹುಡುಕಕ್ಕಾಗಲ್ಲ. ಓಕೆ, ಸೊ ಇಷ್ಟು ನಾವೇನಂತಂದ್ರೆ ಇಲ್ಲಿ ನೋಡ್ಬೇಕು.
ಈಗ ಸಣ್ಣ ಸಣ್ಣ ನಂಬರ್ಗಳನ್ನ ಕೊಟ್ಟಾಗ ನಾವು ಈಸಿಯಾಗಿ ಈ ರೀತಿ ಫ್ಯಾಕ್ಟರ್ಸ್ಗಳನ್ನ ಬರೆದು ಬಿಡ್ಬೋದು. ನೋಡಿ, ಮಲ್ಟಿಪಲ್ಸ್ನ ಬರೆಯೋದು ದೊಡ್ಡ ವಿಷಯ ಅಲ್ಲ. ಮಲ್ಟಿಪಲ್ಸ್ ಅಂತಂದ್ರೆ ಇಂಟು 1 ಇಂಟು 2 ಇಂಟು 3 ಇಂಟು 4 ಮಾಡ್ತಾ ಹೋದ್ರೆ ನಮಗೆ ಎಷ್ಟು ಮಲ್ಟಿಪಲ್ಸ್ ಬೇಕೋ ಅಷ್ಟು ಮಲ್ಟಿಪಲ್ಸ್ ಸಿಗ್ತದೆ. ಆದರೆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾದ್ರೆ ಅದಕ್ಕೇನಾದ್ರೂ ಮೆಥಡ್ ಇದೆಯಾ ಅಂತಂದ್ರೆ ಇದೆ. ಸ್ವಲ್ಪ ಕೆಲಸ ನಾವೇನ್ ಮಾಡ್ಬೋದು ಅಂತಂದ್ರೆ ರೆಡ್ಯೂಸ್ ಮಾಡ್ಕೊಳ್ಬೋದು ಅಷ್ಟೇ. ಕೆಲಸ ಅಂತೂ ಇದೆ, ಆದರೆ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಬೋದು. ಏನ್ ಮಾಡಬಹುದು ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 16 ಇದೆ, ಇದಕ್ಕೆ ಫ್ಯಾಕ್ಟರ್ಸ್ ಬರೀರಿ ಅಂತಂದ್ರೆ ನೀವೇನ್ ಮಾಡ್ಬೋದು, ಫಸ್ಟ್ಗೆ 2 ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. 116 16 ಯಾವ ನಂಬರ್ ಅಲ್ಲಿ ಅಥವಾ ಯಾವ ಟೇಬಲ್ ಅಲ್ಲಿ ಬರುತ್ತಲ್ಲ ಅದನ್ನ ಬರೆಯೋದು. ಹೆಂಗ್ ಬರೆಯೋದು ಅಂತಂದ್ರೆ 116 ಮೇಲೆ ಒಂದು ಕೆಳಗಡೆ ಒಂದು ಬರೀರಿ. 116 16. ನೆಕ್ಸ್ಟ್ ಡಿಜಿಟ್ ನೆಕ್ಸ್ಟ್ ನಂಬರ್ಗೆ ಹೋಗಿ 2 2 8 16. ನೋಡಿ, 2 8 16 ಎರಡನ್ನೂ ಬರಿಬೇಕು. 2 ಇಂಟ 3 ಇಂದ ಹೋಗಲ್ಲ, 4 ಇಂದ ಹೋಗುತ್ತೆ. ನೋಡ್ರಿ, 4 4 16. ಯಾವಾಗ ಈ ರೀತಿ ರಿಪೀಟೆಡ್ ಫ್ಯಾಕ್ಟರ್ಸ್ ಬರೋಕ್ ಶುರು ಆಗ್ತದಲ್ಲ ಅಲ್ಲಿಗೆ ಕೆಲಸ ಮುಗೀತು ಅಂತ ಅರ್ಥ. ಆದ್ರೆ ಎಲ್ಲ ಸಿಚುವೇಶನ್ ಅಲ್ಲಿ ಹಿಂಗೆ ಬರಲ್ಲ. ಮತ್ತೆ ನೆಕ್ಸ್ಟ್ ಬೇರೆ ತರ ಸಿಚುವೇಶನ್ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಬೇರೆ ಹೇಳ್ತೀನಿ ನಾನು. ಅಂದ್ರೆ ಒಂದ್ ಸಿಚುವೇಶನ್ ಏನು ಅಂತಂದ್ರೆ ಈ ರೀತಿ ಬರಿತಾ ಹೋಗುವಾಗ ಇಲ್ಲಿ ರಿಪೀಟೆಡ್ ಫ್ಯಾಕ್ಟರ್ಸ್ ಬರುತ್ತೆ. 4 4 5 5 6 6 ಅಂತೇಳಿ. ಅದು ಯಾವಾಗ ಬರುತ್ತೆ ಅಂತಂದ್ರೆ ನೀವು ತಗೊಂಡಿರ್ತಕ್ಕಂಥ ನಂಬರು ಅಥವಾ ಅಲ್ಲಿ ಕೇಳಿರ್ತಕ್ಕಂಥ ನಂಬರ್ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿದ್ರೆ ಈ ರೀತಿ ಬರುತ್ತೆ. ಈ ರೀತಿ ಬಂತು ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಏನ್ ಮಾಡಿ ಅಂತಂದ್ರೆ ಅವುಗಳನ್ನ ಕಲೆಕ್ಟ್ ಮಾಡಕ್ ಶುರು ಮಾಡ್ರಿ. ಹೆಂಗ್ ಕಲೆಕ್ಟ್ ಮಾಡಬೇಕು ಅಂತಂದ್ರೆ 1 2 4 2 ಸಾರಿ ಇದೆ, 1 ಸಾರಿ ಮಾತ್ರ ಬರ್ಕೊಳ್ರಿ. ನೆಕ್ಸ್ಟ್ 8 16 1 2 4 8 16. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 16. ಇದು ಬಿಟ್ಟು ಬೇರೆ ಫ್ಯಾಕ್ಟರ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಏನ್ ಕೆಲಸ ಅರ್ಧ ಆಯ್ತು ಅಂತಂದ್ರೆ ನಾವು 4 ವರೆಗೆ ಮಾತ್ರ ಫೈಂಡ್ ಔಟ್ ಮಾಡಿದ್ದು, ಇವೆರಡು ಇದನ್ನ ಮತ್ತು ಇದನ್ನ ಫೈಂಡ್ ಔಟ್ ಮಾಡೋವಾಗ್ಲೇನೆ ಸಿಕ್ಬಿಟ್ಟಿತ್ತು. ಸೊ ಅರ್ಧ ಕೆಲಸ ಉಳಿತು ಅಷ್ಟೇ. ಸೊ ನಂಬರ್ ಏನಾದ್ರು ದೊಡ್ಡ ನಂಬರ್ ಆಗಿತ್ತು ಅಂತಂದ್ರೆ ನೋಡಿ, ಫ್ಯಾಕ್ಟರ್ ಅಂತಂದ್ರೆ ಆ ನಂಬರ್ ವರೆಗೂ ನಾವು ಚೆಕ್ ಮಾಡ್ಬೇಕಾಗುತ್ತೆ. 4 ವರೆಗೂ ಯಾವ್ಯಾವ ನಂಬರ್ಸ್ ಎಲ್ಲ ಡಿವೈಡ್ ಮಾಡ್ತಾವಲ್ಲ ಅವೆಲ್ಲನೂ ನಾವೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. 6 ಅಂತ ಬಂದಾಗ 6 ವರೆಗೂ ಯಾವೆಲ್ಲ ನಂಬರ್ಸ್ ಡಿವೈಡ್ ಮಾಡುತ್ತೆ ಅದೆಲ್ಲ ಚೆಕ್ ಮಾಡ್ಬೇಕು. ಬಟ್ ಈ ರೀತಿ ಮಾಡಿದಾಗ ಎಲ್ಲ ನಂಬರ್ಸ್ ಗಳನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಧದವರೆಗೆ ಚೆಕ್ ಮಾಡಿದ್ರೆ ಸಾಕು, ಇನ್ನರ್ಧದವರೆಗೆ ಇರ್ತಕ್ಕಂಥ ಫ್ಯಾಕ್ಟರ್ಸ್ ಗಳು ನಮಗೆ ಸಿಗ್ತದೆ. ಇನ್ನೊಂದು ನೋಡಿ, 18 ಅಂತ ತಗೊಳ್ಳಿ. 1 18 18 2 9 18 3 ಇಂದ ಡಿವೈಡ್ ಆಗುತ್ತೆ. 3 6 18. ನೆಕ್ಸ್ಟ್ 4 ಇಂದ ಡಿವೈಡ್ ಆಗಲ್ಲ, 5 ಇಂದ ಆಗಲ್ಲ, 6 ಇಂದ ಆಗುತ್ತೆ. 6 3 18 ಅಂತೇಳಿ. ಆದ್ರೆ ಆಲ್ರೆಡಿ ನಾವು 6 ನ ಕೆಳಗಡೆ ಬರ್ದಿದ್ದೀವಿ. ನೋಡಿ, ಒಂದು ಸಿಚುವೇಶನ್ ರಿಪೀಟ್ ಆಗೋದು. ಇನ್ನೊಂದು ಸಿಚುವೇಶನ್ ಏನು ಅಂತಂದ್ರೆ ಹಿಂಗೆ ಚೆಕ್ ಮಾಡ್ತಾ ಹೋದಾಗ ನಾವು ಯಾವುದೋ ಒಂದು ನಂಬರ್ನ ಚೆಕ್ ಮಾಡ್ಬೇಕು ಬಂದಿರುತ್ತೆ ಆ ಟೇಬಲ್ ಅಲ್ಲಿ, ಅದನ್ನ ಆಲ್ರೆಡಿ ಬರ್ದಿರ್ತೀವಿ. ಸೊ ಆ ಸಿಚುವೇಶನ್ ಬಂತು ಅಂತಂದ್ರೆ ಅಲ್ಲಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೆಲಸ ಸ್ಟಾಪ್ ಮಾಡ್ಬೇಕು. 6 3 18. 6 ಆಲ್ರೆಡಿ ಬಂದಿರೋದ್ರಿಂದ ಎಲ್ಲಾ ಫ್ಯಾಕ್ಟರ್ಸ್ ಈ ಪ್ರಾಸೆಸ್ ಅಲ್ಲಿ ನಮಗೆ ಸಿಕ್ಕಿರ್ತದೆ. ಹಾಗಾದ್ರೆ ಈ 18 ನ ಫ್ಯಾಕ್ಟರ್ಸ್ ಗಳು ಯಾವ್ಯಾವುದು ಅಂತಂದ್ರೆ ಕಲೆಕ್ಟ್ ಮಾಡಿ. ಇಲ್ಲಿ ಏನ್ ಬರ್ದಿದ್ರೆ ಅವುಗಳನ್ನೇ ಕಲೆಕ್ಟ್ ಮಾಡಿ ಬರೀರಿ. 1 2 3 6 9 18. ಇಲ್ಲಿ ರಿಪೀಟ್ ಆಗಿಲ್ಲ, ಹಾಗಾಗಿ ಎಲ್ಲಾನು ಒಂದೊಂದೇ ಸಾರಿ ಬರೀತೀವಿ. ಇಲ್ಲಿ 4 ರಿಪೀಟ್ ಆಗಿತ್ತು, ಹಾಗಾಗಿ ಒಂದು ಸಾರಿ ಮಾತ್ರ ನಾವು ಬರ್ದಿದ್ದು. ಇಲ್ಲಿ ರಿಪೀಟ್ ಆಗಿಲ್ಲ ಅಂತಂದ್ರೆ ಎಲ್ಲಾನು ಒಂದೇ ಸಾರಿ ಕಲೆಕ್ಟ್ ಮಾಡಿ ಬರೀರಿ. 1 2 3 6 9 18. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 18. ಯಾವ್ದಾದ್ರು ಒಂದು ದೊಡ್ಡ ನಂಬರ್ ತಗೊಳ್ಳೋಣ. 64 ಅಂತ ತಗೊಳ್ರಿ. 64 ಇದರ ಫ್ಯಾಕ್ಟರ್ಸ್ ಅನ್ನು ಫೈಂಡ್ ಔಟ್ ಮಾಡಿ. ನಾನು ಮಲ್ಟಿಪಲ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ, ಯಾಕಂತಂದ್ರೆ ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ 1 2 3 4 ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಮಲ್ಟಿಪಲ್ ಸಿಕ್ಬಿಡ್ತದೆ ನಮ್ಗೆ. ಅದಕ್ಕೇನೆ ಈಗ ಫಸ್ಟ್ 164 ಸರ್, 232 64. 64 ಅಂತಂದ್ರೆ 2 ಇಂದ ಆರಾಮಾಗಿ ಡಿವೈಡ್ ಮಾಡ್ಬೋದು. 232 64. 3 ಇಂದ ಡಿವೈಡ್ ಆಗಲ್ಲ, 4 ಇಂದ ನೋಡಿ, 4 ಇಂದ ಡಿವೈಡ್ ಆಗುತ್ತೆ. 4 1 4, 2 ಉಳಿತು, 24 ಆಯಿತು. 4 6. ಸೊ 4 16 64. 5 ಇಂದ ಡಿವೈಡ್ ಆಗಲ್ಲ, 6 ಇಂದ ಆಗಲ್ಲ, 7 ಇಂದ ಆಗಲ್ಲ, ಬಟ್ 8 ಇಂದ ಆಗ್ತದೆ. 8 8 64. ನೋಡಿ, ರಿಪೀಟೆಡ್. ಯಾವಾಗ ರಿಪಿಟೇಷನ್ ಶುರು ಆಯ್ತಲ್ಲ ಅಲ್ಲಿಗೆ ಕೆಲಸ ಸ್ಟಾಪ್ ಮಾಡ್ರಿ. ನೆಕ್ಸ್ಟ್ ಕಲೆಕ್ಟ್ ಮಾಡಿ. 1 2 4 8 2 ಸಾರಿ ಇದೆ, ಒಂದು ಸಾರಿ ಮಾತ್ರ ಬರೀರಿ. 1 2 4 8. ನೆಕ್ಸ್ಟ್ 16 32 64. 16 32 64. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಫ್ಯಾಕ್ಟರ್ಸ್ಗಳನ್ನು
ಫೈಂಡ್ ಔಟ್ ಮಾಡ್ತೀವಿ. ಎಲ್ಲ ಈವನ್ ನಂಬರ್ಸ್ ಆಯಿತು. ಯಾವುದಾದ್ರು ಒಂದು ಆಡ್ ನಂಬರ್ ತಗೊಂಡು ನಿಮಗೆ ಇನ್ನೊಂದು ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋದು ಹೇಳ್ತೀನಿ. ಇದರಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಕೂಡ ಬರುತ್ತೆ. ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋದರೆ ಪ್ರೈಮ್ ಫ್ಯಾಕ್ಟರ್ ಅಷ್ಟೇ, ಬೇರೆ ಏನೂ ಇಲ್ಲ. ಫಿಫ್ಟೀನ್ ಒಂದು ಸಣ್ಣ ತಗೊಂಡ್ರೆ 15, 21 ತಗೊಳ್ರಿ. 21 ಮತ್ತೆ ಯಾವುದಾದ್ರು 63 ಒಂದು ತಗೊಳ್ರಿ. 64 ಆಗಿತ್ತಲ್ಲ, 63 ಒಂದಿರಲಿ. 121 21, 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗುತ್ತೆ ನೋಡ್ರಿ. 3 7 21, 4 ಇಂದ ಡಿವೈಡ್ ಆಗಲ್ಲ, 5 ಇಂದ ಡಿವೈಡ್ ಆಗಲ್ಲ, 6 ಇಂದ ಡಿವೈಡ್ ಆಗಲ್ಲ, 7 ಇಂದ ಡಿವೈಡ್ ಆಗುತ್ತೆ. ಬಟ್ 7 ಆಲ್ರೆಡಿ ಬರೆದಿದ್ದೀವಿ. ಸೊ ಯಾವಾಗ ನಾವು ಬರೆದಿರೋದು ಕೆಳಗಡೆ ಬಂದಿದೆ ಅಂತಂದರೆ, ನಾವು ಯಾವುದನ್ನು ಅನ್ಕೊಂಡಿದ್ದೀವಿ ಅದು ಕೆಳಗಡೆ ಬಂದಿದೆ ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಕಲೆಕ್ಟ್ ಮಾಡಿ ಫ್ಯಾಕ್ಟರ್ಸ್ಗಳನ್ನು. 1 3 7 21, 1 3 7 21. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 21. 63 ಬನ್ನಿ. 163 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗ್ತದೆ. 3 21 63, 3 ಇಂದ ಆಯಿತು. 4 ಇಂದ ಆಗಲ್ಲ, 5 ಇಂದ ಆಗಲ್ಲ, 6 ಇಂದ ಆಗಲ್ಲ, 7 ಇಂದ ಆಗ್ತದೆ. 7 9 63, 7 9 63. 8 ಇಂದ ಆಗಲ್ಲ, 9 ಇಂದ ಆಗುತ್ತೆ. ಆದರೆ 9 ಆಲ್ರೆಡಿ ಬರೆದಿದ್ದೀವಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ ಕಲೆಕ್ಟ್ ಮಾಡಿ. 1 3 7 9 21 63, 1 3 7 9 21 63. ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 63. ಸೊ ಈ ರೀತಿ ನಾವು ಫ್ಯಾಕ್ಟರ್ಸ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ಈಗ ಇದ್ರ ಮೇಲೆ ನಾವು ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇದರಿಂದ ಎಕ್ಸ್ಟೆಂಡ್ ಆಗೋದೇ ಏನು ಅಂತಂದರೆ, ಫ್ಯಾಕ್ಟರ್ಸಿಂದ ಎಕ್ಸ್ಟೆಂಡ್ ಮಾಡೋದು ನಾವು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಮಲ್ಟಿಪಲಿಂದ ಎಕ್ಸ್ಟೆಂಡ್ ಆಗೋದು ಲೀಸ್ಟ್ ಕಾಮನ್ ಮಲ್ಟಿಪಲ್ LCM. ಸೊ HCF ಮತ್ತು LCM ಇದರ ಎಕ್ಸ್ಟೆನ್ಷನ್. ಅದಕ್ಕೆ ಮುಂಚೆ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದೆ, ಅವುಗಳನ್ನ ಸಾಲ್ವ್ ಮಾಡೋಣ. ಕೇಳ್ತಾರೆ ಫ್ಯಾಕ್ಟರ್ಸ್ ಆಫ್ 12ನ ಫ್ಯಾಕ್ಟರ್ಸ್ ಯಾವುದು, 15ನ ಫ್ಯಾಕ್ಟರ್ಸ್ ಯಾವುದು ಅಂತೇಳಿ. ಅದೇ ರೀತಿ ಮಲ್ಟಿಪಲ್ಸ್ ಇದೆ. ಒಂದು ಕ್ವಶನ್, ಫ್ಯಾಕ್ಟರ್ಸ್ ಆಫ್ 30 ಇದರ ಫ್ಯಾಕ್ಟರ್ಸ್ ಯಾವುದು. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ 2 3 5, ಸೆಕೆಂಡ್ ಆಪ್ಷನ್ 1 2 3 5 10, ಥರ್ಡ್ ಆಪ್ಷನ್ 2 3 10 15, ಫೋರ್ತ್ ಆಪ್ಷನ್ 1 2 3 5 6 10 15 ಆ್ಯಂಡ್ 30 ಅಂತ ಇದೆ. ಆಪ್ಷನ್ ಏನಾದರೂ ಆಗಿರಲಿ, ನಾವು ಆನ್ಸರ್ನ ಫೈಂಡ್ ಔಟ್ ಮಾಡೋಣ. ಆಪ್ಷನಲ್ಲಿ ಆ ಆನ್ಸರ್ ಇದ್ದೇ ಇರುತ್ತೆ. ಸೊ ಪ್ರಾಸೆಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. 1 30 30, 2 15 30, 3 10 30, 4 ಇಂದ ಹೋಗಲ್ಲ ಬಟ್ 5 ಇಂದ ಹೋಗ್ತದೆ. 5 6 ಅಲ್ಲ, 5 6 30. ನೆಕ್ಸ್ಟ್ 6 5 30, ಬಟ್ 6 ಆಲ್ರೆಡಿ ಬರೆದಿದ್ದೀವಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ. ಹಾಗಾದ್ರೆ ಫ್ಯಾಕ್ಟರ್ಸ್ ಯಾವುದು? 1 2 3 5, 3 5, ನೆಕ್ಸ್ಟ್ ಒನ್ 6 10 15 30. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 30. ವಾಟ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 135? ನೋಡಿ, ಆಲ್ರೆಡಿ ಹೇಳಿದ್ನಲ್ಲ ನಾನು, ಪ್ರೈಮ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ ಅಂತೇಳಿ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನಿಲ್ಲ, ಪ್ರೈಮ್ ನಂಬರ್ ಇಂದ ಡಿವೈಡ್ ಮಾಡೋದು, ಅದನ್ನ ಪ್ರಾಡಕ್ಟ್ ಅಲ್ಲಿ ಬರೆಯೋದು ಅಷ್ಟೇ. ಪ್ರೈಮ್ ನಂಬರ್ ಇಂದ ಬರೀರಿ. ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಏನಂದ್ರೆ 5 × 3 × 3 × 3, 5 × 3 × 4, 15 × 9, 45 × 3. ನೋಡಿ, 15 × 9 ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ 15 ಮತ್ತು 9ಗಳು ಪ್ರೈಮ್ ನಂಬರ್ಸ್ ಅಲ್ಲ. ಇನ್ನು 45 × 3 ಅಂತ ಕೊಟ್ಟಿದ್ದಾರೆ, ಅದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 45 ಪ್ರೈಮ್ ನಂಬರ್ ಅಲ್ಲ. ಇನ್ನು ಇನ್ನೊಂದು ಆಪ್ಷನ್ ಇದೆ 5 × 3 × 4 ಅಂತ, 4 ಪ್ರೈಮ್ ನಂಬರ್ ಅಲ್ಲ, ಹಾಗಾಗಿ ಅದು ಕೂಡ ಅಲ್ಲ. ಸೊ ಉಳಿದಿರೋದು ಒಂದೇ ಒಂದು 5 3 3 3. ಅದು ಹೌದಾ ಒಂದ್ಸರಿ ಚೆಕ್ ಮಾಡೋಣ. ನೋಡಿ, ಇದು 5 ಇದೆ ಒನ್ ಸ್ಪೇಸಲ್ಲಿ ಅಂತಂದ್ರೆ ಡೆಫಿನೆಟ್ಲಿ 5 ಇಂದ ಡಿವೈಡ್ ಆಗುತ್ತೆ. ಸೊ 3 ಇಂದ ಆಗುತ್ತೆ ಇಲ್ಲ, ಅದು ಸೆಕೆಂಡ್ರಿ. ನೋಡಿದ್ರೆ ಆಗುತ್ತೆ. ಆಕ್ಚುಲಿ 3 ಇಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ನೋಡಬೇಕಂದ್ರೆ ಡಿವಿಸಿಬಿಲಿಟಿ ರೂಲ್ ಏನಿದೆ, ಆ ಡಿಜಿಟ್ಗಳನ್ನ ಆಡ್ ಮಾಡಬೇಕು. ಡಿಜಿಟ್ಗಳನ್ನ ಆಡ್ ಮಾಡಿದ್ರೆ 1 + 3 4, 4 + 5 9.
ಸೊ 9 3 ಇಂದ ಡಿವೈಡ್ ಆಗೋದ್ರಿಂದ 135 ಕೂಡ 3 ಇಂದ ಡಿವೈಡ್ ಆಗುತ್ತೆ. ಬಟ್ ಅದಕ್ಕೂ ಮುಂಚೆ ಇಮಿಡಿಯೇಟ್ಲಿ ನೋಡಿದ ಕೂಡಲೇ ಗೊತ್ತಾಗುತ್ತೆ 1 ಪ್ಲೇಸ್ ಅಲ್ಲಿ 5 ಇರೋದ್ರಿಂದ 5 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ. ಸೊ 5 ಇಂದ ಡಿವೈಡ್ ಮಾಡೋಣ. 5 2 10, 3 ಉಳಿತು, 35 ಆಯಿತು, 5 7 35. 27 3 ಇಂದ ಡಿವೈಡ್ ಆಗುತ್ತೆ. ಈಗ 3 ಇಂದ ಡಿವೈಡ್ ಮಾಡಿ. 3 9 27, 3 3 9, 3 1 3. Therefore 135 is equal to 5 into 3 into 3 into 3. 5 3 3 3. So this is how we express 135 as a product of prime numbers. What is the prime factorization of? ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ ಇಲ್ಲಿ 37,800. 37,800. ಸೇಮ್ ಪ್ರಾಸೆಸ್ ಪ್ರೈಮ್ ನಂಬರ್ಸ್ ಇಂದ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಇಲ್ಲಿ ಆಪ್ಷನ್ಸ್ ಅಲ್ಲಿ 2 ಆಪ್ಷನ್ ಹೋಗ್ತವೆ ಇಲ್ಲಿ, ಯಾಕಂದ್ರೆ ಆ ಆಪ್ಷನ್ಸ್ಗಳಲ್ಲಿ 8 ಮತ್ತು 27 ಇನ್ಕ್ಲೂಡ್ ಮಾಡಿರೋದ್ರಿಂದ ಆ 2 ಆಪ್ಷನ್ಗಳನ್ನು ನಾವೇನು ಮಾಡ್ಬೋದು ಅಂದರೆ ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಇನ್ನೆರಡು ಆಪ್ಷನ್ಸ್ ಇದೆ, ಅದರಲ್ಲಿ ಬರೀ ಪ್ರೈಮ್ ನಂಬರ್ಸು. ಸೊ ಇಲ್ಲಿ ಲಾಂಗ್ ಡಿವಿಷನ್ ಮೆಥಡ್ ಇಂದ ನಾವು ಏನು ಫ್ಯಾಕ್ಟರ್ಸ್ ಏನು ಬರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. 0 0 ಇದೆ, ಹಾಗಾಗಿ 2 ಇಂದ ಡಿವೈಡ್ ಆಗುತ್ತೆ, 5 ಇಂದ ಕೂಡ ಡಿವೈಡ್ ಆಗ್ತದೆ. ಯಾವುದರಿಂದ ಡಿವೈಡ್ ಮಾಡ್ಬೋದು? ಫಸ್ಟ್ ನಾನು 2ನೇ ತಗೊಂಡ್ಬಿಡ್ತೀನಿ. 2 1 2, 1 ಉಳಿತು 17 ಆಯಿತು. 2 8 16, 1 ಉಳಿತು 18 ಆಯಿತು. 2 9 18, 0 0 as it is. ಅಗೇನ್ 2 ಇಂದ ತಗೊಳ್ರಿ. 2 9 18, 2 4 8, 1 ಉಳಿತು, 2 5 10, 0. ಮತ್ತೆ 0 ಇದೆ, ಸೊ ಈವನ್ ನಂಬರ್ 2 ಇಂದ ಡಿವೈಡ್ ಮಾಡ್ಬೋದು. 2 4 8, 1 ಉಳಿತು, 14 ಆಯಿತು. 2 7 14, 2 2 4, 1 ಉಳಿತು, 2 5 10. ಈಗ 5 ಇದೆ ಅಂತಂದ್ರೆ ನಾವು 5 ಇಂದ ಡಿವೈಡ್ ಮಾಡ್ಬೋದು. 5 9 45, 2 ಉಳಿತು, 22 ಆಯಿತು. 5 4 20, 2 ಉಳಿತು, 25 ಆಯಿತು. 5 5 25. ಮತ್ತೆ 1 ಪ್ಲೇಸ್ ಅಲ್ಲಿ 5 ಇದೆ ಅಂತಂದ್ರೆ ಅಗೇನ್ ವಿ ಕ್ಯಾನ್ ಡಿವೈಡ್ ಬೈ 5. 5 1 5, 4 ಉಳಿತು, 40 ಆಯಿತು. ಸಾರಿ 44, 5 8 40, ಅಗೇನ್ 4 ಉಳಿತು, 45, 5 9 45. ಈಗ 5 ಇಂದ ಡಿವೈಡ್ ಆಗಲ್ಲ, ಬಟ್ ಇದು 3 ಇಂದ ಡಿವೈಡ್ ಆಗುತ್ತೆ. ಯಾಕೆ 3 ಇಂದ ಡಿವೈಡ್ ಆಗುತ್ತೆ ಅಂತಂದ್ರೆ ಡಿಜಿಟ್ಗಳನ್ನ ಆ್ಯಡ್ ಮಾಡಿದ್ರೆ 8 + 1 9, 9 9 18. 18 is divisible by 3, so 189 is also divisible by 3. 3 6 18, 3 3 9. Again 63 is divisible by 3. 321, 3771. ಸೊ ಇವುಗಳನ್ನೆಲ್ಲ ಪ್ರಾಡಕ್ಟ್ ಅಲ್ಲಿ ಬರೆದು ಬಿಟ್ರೆ 2 × 2 × 2 × 5 × 5 × 3 × 3 × 3 7. ಸೊ ಈ ರೀತಿ ಬರೆದು ಬಿಟ್ರೆ ಅದು ಈ 37,800 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಫಾರ್ಮ್. ಅಥವಾ ಇದನ್ನ ಎಕ್ಸ್ಪೋನೆಂಟ್ ಅಲ್ಲೂ ಕೂಡ ಬರೀತಾರೆ. 2 ಅನ್ನೋದು ಎಷ್ಟು ಸಾರಿ ಇದೆ ಅಂತಂದ್ರೆ 3 ಟೈಮ್ಸ್ ಇರೋದ್ರಿಂದ 2 ಕ್ಯೂಬ್ ಅಂತ ಬರೋದು, ಇಂಟು 5 ಅನ್ನೋದು 2 ಟೈಮ್ಸ್ ಇದೆ, ಸೊ 5 ಸ್ಕ್ವೇರ್ ಅಂತ ಬರೀತೀವಿ. 3 ಅನ್ನೋದು 3 ಟೈಮ್ಸ್ ಇರೋದ್ರಿಂದ 3 ಕ್ಯೂಬ್, ಇಂಟು 7 ಅನ್ನೋದು 1 ಟೈಮ್ ಇದೆ, ಸೊ ಇಂಟು 7. ಸೊ ಈ ರೀತಿ ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 1000 ಇದೆ. ಸೊ ಈ ರೀತಿ ಸಣ್ಣ ಪುಟ್ಟ ಕ್ವಶನ್ಸ್ಗಳು ಇರುತ್ತೆ. ಆಮೇಲೆ ಸಮ್ ಆಫ್ ಫ್ಯಾಕ್ಟರ್ಸ್ ಆಫ್ 6 ಅಂತ ಕೇಳಿದ್ದಾರೆ. ಅಂದರೆ 6ನ ಫ್ಯಾಕ್ಟರ್ಸ್ ಇರುತ್ತಲ್ಲ ಅದರ ಸಮ್. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಆ್ಯಡ್ ಮಾಡಬೇಕು. ಸೊ ಈ ರೀತಿ ಇನ್ನೊಂದು ಕ್ವಶನ್ ಇದೆ. ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 5 ಮಲ್ಟಿಪಲ್ಸ್ ಆಫ್ 12? ಇದರ ಫಸ್ಟ್ 5 ಮಲ್ಟಿಪಲ್ಸ್ ಏನಿರುತ್ತಲ್ಲ ಅದರ ಸಮ್ ಕೇಳಿದ್ದಾರೆ. ಫಸ್ಟ್ ಮಲ್ಟಿಪಲ್ 12, ಸೆಕೆಂಡ್ 24, 36, 48, 60. ಸೊ ಇವುಗಳನ್ನು ಏನು ಮಾಡ್ಬೇಕು, ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಆನ್ಸರ್ ಏನು ಬರುತ್ತಲ್ಲ ಅದೇ ಈ ಕ್ವಶನ್ಗೆ ಆನ್ಸರ್. ಫಾರ್ ವಿಚ್ ನಂಬರ್ 15 ಈಸ್ ಬೋತ್ ಎ ಫ್ಯಾಕ್ಟರ್ ಅಂಡ್ ಅ ಮಲ್ಟಿಪಲ್? 15 ಅನ್ನೋದು ಯಾವ ನಂಬರಿಗೆ ಫ್ಯಾಕ್ಟರ್ ಕೂಡ ಆಗಿರ್ತದೆ, ಮಲ್ಟಿಪಲ್ ಕೂಡ ಆಗಿರುತ್ತೆ ಅಂತ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್, ಒಂಥರ ಇಂಟ್ರೆಸ್ಟಿಂಗ್ ಕ್ವಶನ್. 15 ಅನ್ನೋದು ಯಾವ ನಂಬರಿಗೆ ಫ್ಯಾಕ್ಟರು ಆಗಿರುತ್ತೆ, ಮಲ್ಟಿಪಲ್ ಕೂಡ ಆಗಿರುತ್ತೆ. ಸೊ 15 ಅನ್ನೋದು 15ಗೆ ಫ್ಯಾಕ್ಟರು ಆಗಿರುತ್ತೆ, ಮಲ್ಟಿಪಲ್ಲು ಆಗಿರುತ್ತೆ. ಯಾಕಂದ್ರೆ 15ಗೆ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 15. 15ಗೆ ಲೋಯೆಸ್ಟ್ ಮಲ್ಟಿಪಲ್ ಯಾವುದು? 15. ಸೊ ಅಲ್ಲಿಗೆ 15 ಅನ್ನೋದು
ಮಲ್ಟಿಪಲ್ಲು ಆಯಿತು, ಫ್ಯಾಕ್ಟರ್ ಆಯಿತು. ಯಾವ ನಂಬರಿಗೆ? 15ಗೆ. ಸೊ ಯಾವುದಾದ್ರೂ ಒಂದು ನಂಬರು ಫ್ಯಾಕ್ಟರು ಮತ್ತು ಮಲ್ಟಿಪಲ್ ಎರಡೂ ಆಗಿರಬೇಕು ಅಂತಂದರೆ ಅದು ತನ್ನಿಂದ ತಾನು ಮಾತ್ರ ಸಾಧ್ಯ. ಯಾವ ನಂಬರು, ಈಗ ಸಪೋಸ್ 8 ಇದೆ ಅಂತ ಅನ್ಕೊಳ್ರಿ, ಇದಕ್ಕೆ ಫ್ಯಾಕ್ಟರು ಮತ್ತು ಮಲ್ಟಿಪಲ್ ಎರಡು ಸೇಮ್ ಇರಬೇಕು ಅಂತಂದ್ರೆ ಅದು ಯಾವುದು? 8 ಮಾತ್ರ. ನೀವು ಯಾವ ನಂಬರ್ ತಗೊಂಡಿರ್ತೀರೋ ಅದೇ ನಂಬರೇ ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ ಎರಡು ಆಗಿರಕ್ಕೆ ಸಾಧ್ಯ, ಬಿಟ್ಟರೆ ಬೇರೆ ಯಾವ ನಂಬರ್ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದು ಒಂದು ರೀತಿ ರಿಸಲ್ಟ್ ತರ ಇದು, ಅದೊಂದು ನೆನ್ಪಿಡ್ಬೇಕು ನಾವು. ದ ಮಲ್ಟಿಪಲ್ಸ್ ಆಫ್ 1 ಆರ್, 1ನ ಮಲ್ಟಿಪಲ್ಸ್ ಯಾವುದು ಅಂತ ಆಪ್ಷನ್ಸು: ಆಲ್ ನ್ಯಾಚುರಲ್ ನಂಬರ್ಸ್, ಆಲ್ ಪ್ರೈಮ್ ನಂಬರ್ಸ್, ಈವನ್ ನಂಬರ್ಸ್, ಆಡ್ ನಂಬರ್ಸ್. ಸೊ 1ಗೆ ಯಾವುದು ಮಲ್ಟಿಪಲ್ಸ್ ಆಗುತ್ತೆ ಅಂತಂದ್ರೆ ಎಲ್ಲ ನ್ಯಾಚುರಲ್ ನಂಬರ್ಸ್ಗಳು 1ಗೆ ಮಲ್ಟಿಪಲ್ಸ್ ಆಗ್ತದೆ. ಆಲ್ ನ್ಯಾಚುರಲ್ ನಂಬರ್ಸ್ ವಿಲ್ ಬಿ multiples of 1. Again similar question, what is the prime factorization of 36? 36 ನ prime factorization ಈ ರೀತಿ ಮಾಡಬೇಕು. sum of factors of 8, 8 ನ ಫ್ಯಾಕ್ಟರ್ಸ್ ನ ಸಮ್ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಫ್ಯಾಕ್ಟರ್ಸ್ ಮೇಲೆ ಕ್ವಶನ್ಸ್ಗಳು ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಒಂದು ಕ್ವಶನ್ ಇದೆ. 40ರ ಅಪವರ್ತನಗಳ ಸಂಖ್ಯೆ. 40ರ ಅಪವರ್ತನಗಳ ಸಂಖ್ಯೆ ಅಂದ್ರೆ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 40. 40ಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ಕೇಳಿದ್ದಾರೆ. ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋಣ. 140 is 40, 220 is 40, 3 ಇಂದ ಬರಲ್ಲ ಬಟ್ 4 ಇಂದ ಹೋಗ್ತದೆ. 4 10s 40, 5 ಇಂದ ಹೋಗ್ತದೆ ನೋಡ್ರಿ, 5 8s 40, 6 ಇಂದ ಹೋಗಲ್ಲ, 7 ಇಂದ ಹೋಗಲ್ಲ, ಡೈರೆಕ್ಟ್ 8 ಹೋಗ್ತದೆ. ಬಟ್ 8 ಆಲ್ರೆಡಿ ಬರೆದಿದ್ವಿ. ಸೊ ಇಷ್ಟು 40ಗೆ ಫ್ಯಾಕ್ಟರ್ಸ್ ಇದೆ. ಹಾಗಾದ್ರೆ ಎಷ್ಟು ಫ್ಯಾಕ್ಟರ್ಸ್ ಇದ್ದಂಗೆ ಆಯಿತು? 1 2 3 4 5 6 7 8. ಸೊ ದೇರ್ ಆರ್ 8 ಫ್ಯಾಕ್ಟರ್ಸ್ ಫಾರ್ ದ ನಂಬರ್ 40. 40ಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದೆ ಅಪವರ್ತನಗಳು ಅಂತಂದ್ರೆ 8 ಅಪವರ್ತನಗಳಿದೆ. ಅದೇ ರೀತಿ 24ರ ಅಪವರ್ತನಗಳು ಅಂತ ಕೇಳಿದ್ದಾರೆ. 24ರ ಅಪವರ್ತನ ಬರೀಬೇಕು. 22ರ ಅಪವರ್ತನಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 22ರ ಅಪವರ್ತನಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳ್ತಾರೆ. ಅಂದ್ರೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ, ಇದಕ್ಕೇನು ಫ್ಯಾಕ್ಟರ್ಸ್ ಇರುತ್ತಲ್ಲ ಆ ಫ್ಯಾಕ್ಟರ್ಸ್ಗಳಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದರ ಫ್ಯಾಕ್ಟರ್ಸ್ಗಳು ಯಾವ್ಯಾವುದು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. 122s 22, 2 11s 22, 3 ಇಂದ ಹೋಗಲ್ಲ, 4 ಇಂದ ಹೋಗಲ್ಲ, 5 ಇಂದ ಇಲ್ಲ, 6 ಇಂದ ಇಲ್ಲ, 7 ಇಂದ ಇಲ್ಲ, 8 ಇಲ್ಲ, 9 ಇಲ್ಲ, 10 ಇಲ್ಲ, 11. ಬಟ್ 11 ಬರ್ದಿದ್ವಿ. ಸೊ 4 ಫ್ಯಾಕ್ಟರ್ಸ್ ಇದೆ 22ಗೆ. 1 2 11 22. ಹಾಗಾದ್ರೆ ಇಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದೆ? 2 ಪ್ರೈಮ್ ನಂಬರ್ಸ್ ಇದೆ, ಒಂದು 2 ಇನ್ನೊಂದು 11. ಸೊ 22ಗೆ ಎಷ್ಟು ಅವಿಭಾಜ್ಯ ಅಪವರ್ತನಗಳು ಅಂತಂದ್ರೆ 2 ಅವಿಭಾಜ್ಯ ಅಪವರ್ತನಗಳು. ಯಾವ್ಯಾವುದು? 2 ಮತ್ತು 11. ಸೊ ಈ ರೀತಿ ಇನ್ನೊಂದು ಕಾನ್ಸೆಪ್ಟ್ ಜೊತೆ ಲಿಂಕ್ ಮಾಡಿ ಏನ್ ಮಾಡ್ಬೋದು ಅಂತಂದ್ರೆ ಕ್ವಶನ್ ಅನ್ನ ಕೇಳಬಹುದು. ಈಗ ಒಂದು ಸ್ವಲ್ಪ ಮುಂದೆ ಹೋಗೋಣ. ರೈಟ್, ಈಗ ಇದರ ಎಕ್ಸ್ಟೆಂಡೆಡ್ ಪಾರ್ಟ್ ಯಾವುದು ಅಂತಂದ್ರೆ LCM ಮತ್ತು HCF, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಜಸ್ಟ್ ಒಂದು ಗ್ಲಾನ್ಸ್ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಅದನ್ನ ಡಿಸ್ಕಸ್ ಮಾಡೋಣ. ಏನು LCM? ಕನ್ನಡದಲ್ಲಿ ಲ ಸ ಅ ಅಂತ ಹೇಳ್ತೀವಿ. HCF ಇದಕ್ಕೆ ಮ ಸಾ ಅ ಅಂತ ಹೇಳ್ತೀವಿ. ಎರಡು ಕಡೆ ಅ ಇದೆ. ಬಹಳಷ್ಟು ಜನರಿಗೆ
ಈ ಅಗಳು ಕನ್ಫ್ಯೂಸ್ ಆಗ್ತವೆ. ಅಪವರ್ತನ, ಅಪವರ್ತ್ಯ. ಇತ್ತೀಚೆಗೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದನ್ನ ಚೇಂಜ್ ಮಾಡಿದ್ದಾರೆ. ಲ ಸ ಅ ಅಂತ ಇರೋದನ್ನ ಲ ಸ ಗು ಅಂತ ಕೂಡ ಬರೀತಾರೆ. ಇಲ್ಲಿ ಗು ಅಂತ ಸೇರಿಸಿದ್ದಾರೆ. ಯಾಕಂದ್ರೆ ಈ ಕನ್ಫ್ಯೂಷನ್ ನ ಅವಾಯ್ಡ್ ಮಾಡೋ ಸಲುವಾಗಿ ಅಲ್ಲಿ ಗು ಅಂತ ಸೇರಿಸಿದ್ದಾರೆ. LCM ಸ್ಟ್ಯಾಂಡ್ಸ್ ಫಾರ್ ಲೀಸ್ಟ್ ಕಾಮನ್ ಮಲ್ಟಿಪಲ್. ಇಂಗ್ಲಿಷಲ್ಲಿ ಏನು ತೊಂದರೆ ಇಲ್ಲ. ಇಂಗ್ಲಿಷಲ್ಲಿ ಸಪ್ರೇಟ್ ವರ್ಡ್ಸ್ ಇದೆ, ಎಂ ಇದೆ, ಎಫ್ ಇದೆ, ಸೊ ಏನು ತೊಂದರೆ ಇಲ್ಲ. ಲೀಸ್ಟ್ ಕಾಮನ್ ಮಲ್ಟಿಪಲ್. ಕನ್ನಡದಲ್ಲಿ ಇದಕ್ಕೆ ಲಘುತ್ತಮ ಸಾಮಾನ್ಯ, ಸಾ ಅಂತಂದ್ರೆ ಸಾಮಾನ್ಯ, ಅ ಅಂತಂದ್ರೆ ಅಪವರ್ತ್ಯ. ಇಲ್ಲೇ ಎಷ್ಟೋ ಜನ ತಪ್ಪು ಮಾಡೋದು ಅಪವರ್ತನ ಅಂತ ಹೇಳ್ಬಿಡ್ತಾರೆ. ಇಟ್ ಈಸ್ ರಾಂಗ್. ಆಕ್ಚುಲಿ ಅದೇನದು ಅಪವರ್ತ್ಯ. ಲಘುತ್ತಮ, ಸಾಮಾನ್ಯ, ಅಪವರ್ತ್ಯ. ಇಲ್ಲಿ ಅಪವರ್ತ್ಯ ಅಪವರ್ತನ ಕನ್ಫ್ಯೂಸ್ ಆಗೋ ಸಲುವಾಗಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಗು ಕೊಟ್ಟಿದ್ರಲ್ಲ, ಗು ಅಂತಂತಂದ್ರೆ ಗುಣಕ. ಲಘುತ್ತಮ, ಸಾಮಾನ್ಯ, ಗುಣಕ ಅಂತ. HCF ಸ್ಟ್ಯಾಂಡ್ಸ್ ಫಾರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಕನ್ನಡದಲ್ಲಿ ಇದಕ್ಕೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ. ಸಾಮಾನ್ಯ ಅಪವರ್ತನ. ಸೊ LCM ಅಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, HCF ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈ HCFಗೆ ಇನ್ನೊಂದು ಹೆಸರಿದೆ GCD ಅಂತ. GCD ಅಂದ್ರೂ ಒಂದೇ, HCF ಅಂತಂದ್ರೂ ಒಂದೇ. GCD ಅಂತಂದ್ರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಎರಡೂ ಅರ್ಥ ಒಂದೇನೆ. GCD ಅಂತಂದ್ರೂ ಒಂದೇನೆ, HCF ಅಂದ್ರೂ ಒಂದೇನೆ. ಗ್ರೇಟೆಸ್ಟ್ ಅಂತಂದ್ರೆ ಹೈಯೆಸ್ಟ್, ಕಾಮನ್ಗೆ ಕಾಮನ್, ಫ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಡಿವೈಸರ್. ಫ್ಯಾಕ್ಟರ್ ಅಂತಂದ್ರೆ ಡಿವೈಸರ್. ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಮತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಜಸ್ಟ್ ಹೇಳ್ತೀವಿ. ಬಟ್ ಅದನ್ನ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಇವು ಜಸ್ಟ್ ಎಕ್ಸ್ಪಾನ್ಷನ್ಸ್ ಅಷ್ಟೇ. LCM ಅಂತಂದ್ರೆ ಏನು, HCF ಅಂತಂದ್ರೆ ಏನು, HCF ಮತ್ತು GCD ಸೇಮ್, GCD ಅಂದ್ರೆ ಏನು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.